ಒಂದು ಕೆಟ್ಟ ಮನಸ್ಸನ್ನ ಹೊಂದಿರುವ ಹೆಣ್ಣು ತನ್ನ ಒಳಗಿರುವ ಒಲಸು ಬುದ್ಧಿಯಿಂದ ತನ್ನ ಸ್ವಾರ್ಥಕ್ಕಾಗಿ ಇಡೀ ಜಗತ್ತು ನನ್ನ ಮುಖವನ್ನ ಮಾತ್ರ ನೋಡಬೇಕು, ಮತ್ಯಾರ ಮುಖವನ್ನ ನೋಡಲೇಬಾರದು ಎಂಬುವಂತಹ ಅಸೂಯೆಯಿಂದ, ಸ್ವಾರ್ಥದಿಂದ ಹಠಕ್ಕೆ ಬಿದ್ದು ನೆಲದ ಮೇಲೆ ಬಿದ್ದಿರುವ ಹೇಸಿಗೆಯನ್ನ ತೆಗೆದುಕೊಂಡು ತನ್ನ ಮುಖಕ್ಕೆ ಸವರಿಕೊಂಡಳಂತೆ. ತನ್ನ ಮುಖಕ್ಕೆ ಸವರಿಕೊಂಡ ನಂತರ ಇದೇ ಜಗತ್ತಿನ ಮುಂದೆ ಬಂದು, ನಾನು ಹೇಸಿಗೆಯನ್ನು ಬೆಳೆದುಕೊಂಡಿರುವ ಮುಖ ಹೇಗೆ ಕಾಣಿಸ್ತಾ ಇದೆ ಅಂತ ಪ್ರಶ್ನೆಯನ್ನ ಮಾಡಿದ್ಲಂತೆ. ಹೇಸಿಗೆ ಬೆಳೆದುಕೊಂಡಿರುವ ಮುಖವನ್ನ ನೋಡಿ ಇಡೀ ಜಗತ್ತು ನಗೋದಕ್ಕೆ ಪ್ರಾರಂಭವನ್ನ ಮಾಡ್ತಂತೆ. ಆಗ ಹೇಸಿಗೆಯನ್ನು ಬೆಳೆದುಕೊಂಡಿರುವಂತಹ ಹೆಣ್ಣು ಇಡೀ ಜಗತ್ತನ್ನೇ ವಿರೋಧವನ್ನ ಮಾಡೋದಕ್ಕೆ ಮುಂದೆ ಬಂದ್ಲಂತೆ. ಆ ರೀತಿಯಾಗಾಯ್ತು ಈ ಹೇಸಿಗೆ ತಿನ್ನುವಂತಹ ಹೆಣ್ಣು ಮಾಡಿರುವಂತಹ ಕೆಲಸ. ಒಂದು ಮಾತನ್ನ ಹೇಳ್ತಾ ಇದ್ದೀನಿ ನಿಮಗೆ, ನರೇಂದ್ರ ಮೋದಿಯವರ ಮೇಲೆ ವೈಯಕ್ತಿಕವಾಗಿ ಅಥವಾ ರಾಜಕೀಯವಾಗಿ ದ್ವೇಷ ಇದೆಯಾ? ನರೇಂದ್ರ ಮೋದಿಯವರನ್ನ ವಿರೋಧವನ್ನ ಮಾಡಿ. ನೆತನ್ಯಾಹು ಮೇಲೆ ವೈಯಕ್ತಿಕವಾಗಿ ರಾಜಕೀಯ ದ್ವೇಷ ಇದೆಯಾ? ಟೀಕೆಯನ್ನ ಮಾಡಿ, ಟ್ರೋಲ್ಗಳನ್ನ ಮಾಡಿ. ಅದೆಲ್ಲವನ್ನ ಬಿಟ್ಟು ಭಾರತವನ್ನ ವಿರೋಧಿಸುವಂತಹ ವಿಷಯ ನಿಮ್ಗೆ ಯಾಕೆ ಬೇಕಾಗಿತ್ತು? ಈ ಪೋಸ್ಟ್ನ ಸರಿಯಾಗಿ ಗಮನಿಸಿ. ನೆತನ್ಯಾಹು ಗಂಡ, ನರೇಂದ್ರ ಮೋದಿಯವರು ಹೆಂಡತಿ. ಇದರ ಹಿಂದೆ ಇರುವಂತಹದ್ದು ನಮ್ಮ ಹೆಮ್ಮೆಯ ಭಾರತದ ಬಾವುಟ, ಅದರ ಪಕ್ಕದಲ್ಲಿರೋದು ಇಸ್ರೇಲ್ನ ಬಾವುಟ. ಅಂದ್ರೆ ಇವರ ಅರ್ಥ ಹೇಗೆ ಅಂತಂದ್ರೆ, ಇವರ ರಾಜಕೀಯ ಉದ್ದೇಶಗಳಿಗಾಗಿ, ಇವರುಗಳು ಟೀಕೆಯನ್ನ ಮಾಡುವಂತಹ ಉದ್ದೇಶಕ್ಕಾಗಿ ಇಲ್ಲಿ ಬಳಕೆಯನ್ನ ಮಾಡಿಕೊಂಡಿರುವಂತಹದ್ದು ಈ ನಮ್ಮ ದೇಶವನ್ನ. ಈ ರೀತಿಯಾಗಿ ಬಳಕೆಯನ್ನ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇತ್ತ? ನಾನು ತುಂಬಾ ವಿಡಿಯೋಗಳನ್ನ ನೋಡಿದ್ದೀನಿ, ತುಂಬಾ ಪೋಸ್ಟ್ಗಳನ್ನ ನೋಡಿದ್ದೀನಿ. ನಾನು ಯಾವತ್ತೂ ವಿರೋಧವನ್ನ ಮಾಡದಂತವನಲ್ಲ. ಆದ್ರೆ ಈ ಪೋಸ್ಟ್ ಅನ್ನ ನೋಡಿದಾಗಂತೂ ಸುಮ್ಮನೆ ಇರೋದಕ್ಕೆ ಸಾಧ್ಯವಾಗ್ಲಿಲ್ಲ. ಅಂದ್ರೆ ನಿಮ್ಮ ರಾಜಕೀಯ ಉದ್ದೇಶಗಳಿಗಾಗಿ, ನಿಮ್ಮ ವೈಯಕ್ತಿಕ ಉದ್ದೇಶಗಳಿಗಾಗಿ ದೇಶವನ್ನೇ ಟ್ರೋಲ್ ಮಾಡ್ಬಿಡ್ತೀರಾ, ದೇಶದ ವಿರುದ್ಧವಾಗಿ ಮಾತನಾಡ್ಬಿಡ್ತೀರಾ ಅಲ್ವಾ ನೀವುಗಳೆಲ್ಲ? ಇದೆಂತಹ ಮನಸ್ಥಿತಿ ನಿಮ್ಗಳ್ದು ಅಂತ. ಮೊದಲು ಇವುಗಳನ್ನ ಬಿಡಿ. ನರೇಂದ್ರ ಮೋದಿ ಅವರು ಇವತ್ತಿರ್ತಾರೆ, ನಾಳೆಗೆ ಹೋಗ್ತಾರೆ. ನೆತನ್ಯಾಹು ಅವರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ. ಆದ್ರೆ ದೇಶ ಅನ್ನುವಂತಹ ವಿಚಾರ ಬಂದಾಗ ನಿಮ್ಮ ರಾಜಕೀಯ ಉದ್ದೇಶಗಳಿಗಾಗಿ ಈ ರೀತಿಯಾಗಿ ಏನಾದ್ರೂ ದೇಶ ವಿರೋಧಿ ಕೆಲಸಗಳನ್ನ ಮಾಡಿದ್ರೆ ನಾವು ಇದೇ ರೀತಿಯಾದಂತಹ ಮಾತುಗಳನ್ನ ನಿಂದಿಸಬೇಕಾಗುತ್ತೆ. ದಯಮಾಡಿ ನಾನು ನೋಡಿದ್ದೀನಿ ನೀವು ಹಾಕುವಂತಹ ಪೋಸ್ಟ್ಗಳನ್ನ. ನರೇಂದ್ರ ಮೋದಿ ಅವ್ರನ್ನ ಬೆತ್ತಲೆಗೊಳಿಸಿ ಯಾವುದೋ ನ್ಯೂಸ್ ಪೇಪರ್ ಮಾತ್ರ ಹಾಕಿ ಒಂದು ಪೋಸ್ಟ್ ಮಾಡಿದ್ದನ್ನ ನಾನು ಯಾವತ್ತೂ ವಿರೋಧವನ್ನ ಮಾಡಿದವನಲ್ಲ. ಕಾರಣ ನಾವು ಟೀಕೆಗಳನ್ನ ಮಾಡ್ತೀವಿ. ನೀವು ಟೀಕೆಗಳನ್ನ ಮಾಡುವಂತಹ ವಿಷಯಗಳು ಬಂದಾಗ ಅದು ಒಂದು ಲಿಮಿಟ್ ನಲ್ಲಿ ಇರಬೇಕು. ಒಂದು ಪಕ್ಷದಲ್ಲಿ ಇರ್ತೀರಾ, ಒಂದು ಪಕ್ಷದಲ್ಲಿ ಇದ್ದು ಒಂದು ಹೆಸರನ್ನ ಮಾಡಿರ್ತೀರಾ ಅಂತಂದ್ರೆ ಅದಕ್ಕೊಂದು ಬೆಲೆ ಇರಬೇಕು. ಇವತ್ತಿನ ದಿನ ಆಡೋ ಮಕ್ಕಳನ್ನು ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾರೆ. ಅವ್ನು ಯಾವನ್ನ ತಲೆಕೆಟ್ಟವ್ನು ಮಾಡ್ದ ದೇಶದ್ರೋಹ. ಆ ವಿಡಿಯೋನ ತೆಗೆದುಕೊಂಡು ತಾವು ಶೇರ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇತ್ತ? ನಾಳೆ ದಿನ ಯಾವನ ಮತ್ತೊಬ್ಬ ನಿಮ್ಮನ್ನೇ ಯಾವುದೋ ಒಂದು ಲಿಂಗವನ್ನಾಗಿ ಮಾಡಿ, ಯಾವುದೋ ಒಂದು ಕೆಟ್ಟದಾಗಿ ಟ್ರೋಲ್ ಮಾಡ್ತಾನೆ, ಅವಾಗೇನ್ ಮಾಡ್ತೀರಾ? ದಯಮಾಡಿ ಅರ್ಥವನ್ನ ಮಾಡ್ಕೊಳ್ಳಿ. ದೇಶದ ವಿಚಾರ ಬಂದಾಗ ನೀವು ರಾಜಕೀಯವಾಗಿ ಏನಾದ್ರು ಟ್ರೋಲ್ ಮಾಡ್ಕೊಳ್ಳಿ, ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಟ್ ದೇಶದ ವಿಚಾರವಾಗಿ ಬಂದಾಗ ಈ ರೀತಿಯಾಗಿ ದೇಶವನ್ನು ಅವಮಾನಿಸುವಂತಹ ಕೆಲಸಗಳನ್ನ ಮಾಡಿದ್ರೆ ನಾವು ಇದೇ ರೀತಿಯಾದಂತಹ ಉತ್ತರವನ್ನು ನೀಡಬೇಕಾಗುತ್ತೆ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.